ಬಂದು ಸರ್ ಎక్కడ ಕೆಲಸ ಇವನೇ ಸೈಡಿಗೆ ಬರ್ರಿ ಹೋಗೋ ಮರ ಯಾಕಂದ್ ನೋಡ ಸರ್ ಸೈಡ್ ಈ ಕಡೆಗೆ ಮುಂದೆ ಹೋಗ್ಬೇಡ್ರಿ ಈ ಕಡೆಗೆ ನಿಂದ್ರು ಸಾಬ ಇಲ್ಲೇ ನಿಂದ್ರಿ ಹಾಂ ಎಲ್ಲ ಇಲ್ಲೇ ರೈಟ್ ಸರ್ ಇವ್ರಿ ಸರ್ ಸ್ವಲ್ಪ ಸೈಡ್ ಸರ್ ಸರ್ ಇದು ರೈಲ್ವೆ ಹೋಗ್ಯಾರ ಸರ್ ಈ ಜಾಗಕ್ಕೆ ಸರಿ ಅಡ್ಡಾಡ್ ಬರ್ಬೇಡ್ರಿ ಸೈಡ್ ಅದ್ರಿ ಸೈಡ್ ಅಧ್ಯಕ್ಷ ಬರ್ರಿ ಸರ್ ಸೈಡಿಗೆ ಬರ್ರಿ ಯಾದಗಿರಿ ಡಿಸ್ಟಿಕ್ ಬರುತ್ತೆ ಸರ್ ಕಲಬುರಗಿ ಯಾದಗಿರಿ ಡಿಸ್ಟಿಕ್ ವೈಡಿಆರ್ ನೋಡ್ರಿ ಸಿಕ್ಕಿದೆಯಲ್ಲ ಒಂದ ಕಡೆ ಅಂತ ಹೇಳಿದ್ವಿ ನಿಮ್ದು ನಿಮ್ದು ಎಷ್ಟಿತ್ತು ಏನಾಗೈತಿ ಈಗ ನಮ್ದು ನೋಡ್ರಿ ಇದು 2017ದಾಗ ಕಲ್ತದ್ರಿ ನಮ್ಗ ಮೊದಲು ಕ್ಲಿಯರ್ ಎಷ್ಟು ಹಳೆ ಜಮೀನು ನಿಮ್ದು ನಿಮ್ ಜಮೀನು ನಿಮ್ ಕಾಲ ಸರ್ ಸ್ವಲ್ಪ ಒಯ್ಡಾಗ್ರಿ ಸರ್ ಎಲ್ಲ ಸ್ವಲ್ಪ ಒಯ್ಡಾಗ್ರಿ ಸರ್ ಸ್ವಲ್ಪ ಒಯ್ಡಾಗ್ರಿ 2090 ಇದೇನು 93ದಾಗ ಇದು 1900 ಯಾರ ಹತ್ರ ಮಾಡಿದಾರಲ್ಲ ಯಾರ ಹತ್ರ ಮಾಡಿದಾರೆ ಅವ್ರು ಯಾರ ಕಡೆಯಿಂದ ಅವ್ರು ಹೊಲ್ದಾರ ಇವ್ರು ಯಾರು ಶೇಖ್ ಮಾಡ ಅಂತ ಹೇಳಿದ್ರು ಅವ್ರ ಗಡ್ಲಿಂದ ಕೊಟ್ಟ ಸರಿ ಮತ್ತೆ ಯಾರ್ದು ಸರ್ ನನ್ನ ಹೆಸರು ಸುನೀಲ್ ಕೊಂಗಂಡಿ ಇರೋದು ಸರ್ ಆಕ್ಚುಲಿ ಮೊದಲು ಗ್ರ್ಯಾಂಟ್ ಆಗ್ಯದ 1969 ಲೇಸಿ ನಮ್ಮ ಪಪ್ಪ ಸಾಗುವಳಿ ಮಾಡುತ್ತ 1988 ಗ್ರ್ಯಾಂಟ್ ಆಗ್ಯದ ಗ್ರ್ಯಾಂಟ್ ಎಷ್ಟು ಎಕರೆ ಟೋಟಲ್ 10 ಎಕರೆ 11 ಗುಂಟೆ ನಂದು ಇರೋದು ಮತ್ತೆ ಅಚಾನಕ ರೈಲ್ವೆದ 1 ಎಕರೆ 12 ಗುಂಟೆ ಹೋಗ್ಯಾವ ಆ ಟೈಮಿಗೆ ನಾ ಪೇಮೆಂಟ್ ತಗೋತ ಮೊದಲು ಒಂದಿನ ಮೊದಲು ಗ್ರ್ಯಾಂಟ್ ವಕ್ ಬೋರ್ಡ್ ಅಂತ ಬಂದದ್ರಿ ಹಿಂದಿನ ದಿವಸ ಯಾವಾಗದು ಇಲ್ಲೇ ಸರ್ ಡೇಟ್ ಸರ್ 22 22ಕ್ಕೂ ದಿನ ರೊಕ್ಕ ಬಂದಿಲ್ಲ ನಮಗ್ ರೊಕ್ಕ ಜಮಾ ಮಾಡಕ್ ಹೇಳ್ಯಾರ ಬೋರ್ಡಿಗೆ ಜಮಾ ಮಾಡಕ್ ಹೇಳ್ಯಾರ ಬಿಡ್ಬೋದಿಲ್ಲ ರೊಕ್ಕ ಬಂದ ಎಲ್ಲಿ ಕೋರ್ಟ್ ಮಾಡಿದ ಇದು ನಿಮಗೆ ಹೊಲ್ದಾಗಿ ಮತ್ತೆ ಎಲ್ಲಿ ಹೋಗೋದು ಇದೇ ಜಾಗ ಸ್ವಲ್ಪ ವೈಡಾರಿ ಸ್ವಲ್ಪ ವೈಡಾರಿ ಸೈಡ್ ಮೊಬೈಲ್ ಬಾರು ಬಸ್ಸಣ ಇದು ಯಾರ್ದಪ್ಪ ಹೊಲ ಯಾವ ಮುಂದೆ ಬಾ ಹಾ ಅಣ್ಣ ಬಂದು ಯಾರದಿದು
ನಿಂದು ವಕ್ಫ್ ಆಗೈತೆ ಎಷ್ಟು ಎಕರೆ ನಿಂದು? ಇದೇ ಕಾಲದಿಂದ ನಮ್ದು ಆದ್ರೆ ಆಸ್ತಿ ಇದೆ. ಮೊಬೈಲ್ ನಿಂತವ್ರಿ. ನಮ್ದು ಈಗ 40 ವರ್ಷದಿಂದ ಆದ್ರೆ ನಮ್ದು ಅರೇ ಏನ್ ಓಡಾಡ್ತೀರಿ? ಈಗಂದ್ರೆ 4-5 ವರ್ಷ ಆಯ್ತು ಸರ್. ಮೊದ್ಲು ಈಗ ಟ್ರೈನ್ ಹೋಗಿ ಸರ್ ನಮ್ಮ ಅದ್ರಾಗ 1 ಎಕರೆ ಟ್ರೈನ್ ಒಂದ್ಸಲಾಗ ರೊಕ್ಕ ಬಂದಿಲ್ಲ. ಅವರು ವಕ್ಫ್ಗೆ ಹಾಕ್ಬೇಕಂತ ಹೇಳ್ಯಾರ. ಅವರು ವಾದ ಬರ್ರಿ ಇಲ್ದವ್ರ ಸರ್. ನನ್ನ ಹೆಸರು ಸುಭಾಷ್ ಗುತ್ತೇದಾರ್ ಅಂತ ಹೇಳಿ. ವಕಫ್ ಸೇರಿಸ್ಕೋಬೇಕಾದ್ರೆ ಇವ್ರಿಗೇನು ಗೊತ್ತೇ ಇಲ್ಲ ಅದು ವಕ್ಫ್ ಅಂತ ಬಂದಿದ್ದು. ನೀವ್ ಯಾವಾಗ ನೋಡ್ಕೊಂಡಿರಿ? ಒಬ್ರು 2020 ಸರ್ ರೈಲ್ವೆದವರು ನಮ್ಗೆ ತಗೊಂಡಲ್ಲ ಸರ್. ತಗೊಂಡ್ಮೇಲೆ 2020 ರೀ ನಾವು ರೊಕ್ಕ ತಗೋಬೇಕಂತ ರೈಲ್ವೆಗೆ ಹೋದಾಗ್ರಿ ಕೆಲವೊಂದು ಡಾಕ್ಯುಮೆಂಟ್ಸ್ ತೆಗಿಸಿದ್ವಿ ರೀ. ಅವಾಗ ಬಂದಿದ್ರಿ ಅರ್ಧ ಡಾಕ್ಯುಮೆಂಟ್ಸ್ ಆಗಿ ಇನ್ನ ಅರ್ಧ ತಗೋಬೇಕಂತ ಹೋದಾಗ್ರಿ ಅಲ್ಲಿ ಆಟೋಮೆಟಿಕ್ ಆಗಿ ವಕ್ಫ್ ಬಂದಿತ್ತು. ನಾವು ರೈಲ್ವೆದವ್ರ ಕೇಳಿದಾಗ ಅವ್ರಿಗೆ ಅಂದ್ರೆ ವಕ್ಫದವ್ರು ರೊಕ್ಕ ಕೊಡಬೇಡ್ರಿ, ನಿಂದ್ರ ಸ್ಟೇ ಹಾಕ್ರಿ, ನಮ್ಮ ರೊಕ್ಕವ ನಾವು ತಗೊಂತೀವಿ ಅಂತೇಳಿ ಅರ್ಜಿ ಕೊಟ್ಟ ಅಂತ ಹೇಳಿದ್ರು. ಅಲ್ಲಿಂದ ಈಗ 2000 ಅಲ್ಲಿ ಬಿಡ ನೀವು ನೋಡ್ಕೊಂಡಿಲ್ಲ ಉತ್ತಾರ ತೆಗೆದು ಪಾಡಿ ತೆಗೆದು ಅವತ್ತಾಗೈತೆ. ನಮ್ಮ ರೈಲ್ವೆ ರೊಕ್ಕ ತಗೋಕ ರೊಕ್ಕ ಕೊಟ್ಟು ರಿಜಿಸ್ಟರ್ ಮಾಡ್ಸ್ಕೊಂಡ್ವಿ ಸರ್. ಒಟ್ಟು 20 ಎಕರೆ ಸರ್. ನಂದು 15 ಎಕರೆ ಅದ. ಈಗ ನಮ್ಮ ಹಳೆಯವರು 8 ಎಕರೆ ಆದ್ರಿ. ಒಟ್ಟು 23 ಎಕರೆ ನಾವು ರೊಕ್ಕ ಕೊಟ್ಟು ತಗೊಂಡು ಒಟ್ಟು ವಕ್ ಬೋರ್ಡ್ ಅಂತ ಬಂದ್ಮೇಲೆ ನಮ್ಗೆ ಎಸಿ ಆಫೀಸ್ಗೆ ಅದಕ್ಕೆ ಹೋದ್ವಿ, ತೆಗಿಲಿಲ್ಲ ಅವರು ತೆಗಿಲಿಲ್ಲ. ಮತ್ತೆ ನಾವು ಹೈಕೋರ್ಟ್ಗೆ ಹಾಕಿ ಆದೇಶ ಆಯ್ತು. ಆದ್ಮೇಲೆ ಇನ್ನೂ ರೊಕ್ಕ ಬಂದಿದೆ ಸರ್. ಇಲ್ಲೇ ಹೋಗ್ಯದ ನಿಂತ ಜಾಗದಾಗ ಹೋಗ್ಯದ ರೈಲ್ವೆ ಇಲ್ಲೇ ಹೋಗ್ಯದ ಸರ್. ಇದು ನಮ್ದೇ ಭೂ ಪರಿಹಾರ ಬರತಕ್ಕ ಸರ್. ಭೂ ಪರಿಹಾರ ಬರೋದನ್ನೇ ಹಲೋ ಒಬ್ಬರು ಸಂದು ಒಬ್ಬರು ಬರ್ತಾರೆ. ಒಟ್ಟು ನಿಮ್ಮ ಹಳ್ಳಿಯೊಳಗೆ ಎಷ್ಟು ಭೂಮಿ ಹೋಗೈತಿ? ಟ್ರೈನ್ ಇರ್ಲಪ್ಪ ವಕ್ಫ್ ಅಂತ ಮಾಡಿದ್ದು. ಒಟ್ಟು 150 ಎಕರೆ ಹೋಗ್ಯದ. ಎಷ್ಟು ಜನ ರೈತರು? ಊರಾಗೇನಾರ ಗುಡಿ ಮಠ ಅಂತವೇನು ಬಂದಿಲ್ಲ. ಅದ್ಯಾವುದು ವಕ್ಫ್ ಆಗಿಲ್ಲ. ಈಗ ಮನೆ ಹೊಲನೇ ಇಲ್ಲ ಇಲ್ಲಿ. ಅವ್ ಮಂದಿ ಎಷ್ಟು ಅದಾರ? ಎರಡು ಮನೆಗೆ ಅಷ್ಟು ಆಸ್ತಿ ಬೇಕು ಅವ್ರಿಗೆ. ಅವ್ರ ಹಿಂದಕ್ಕೆ ಏನಾಗಿದ್ರೆ ಯಾವನ ಹೈದರಾಬಾದ್ ರಾಜ ಒಂದು 6 ತಿಂಗಳ ರಾಜಕಾಳಿ ಅಷ್ಟು ನಮ್ಮವ ಅಂತೇಳಿ ಅವ್ರ ಹೆಸರಲ್ಲೇ ಬರ್ದು ಹೋಗ್ಯಾನ. ಅವನೇ ಈಗ ಓಡಾಡ್ಸೋದು ನಮ್ಗ. ಏನಿಲ್ಲ ಹುಟ್ಟಿಲ್ಲಮ್ಮಂಗ್ ಮಾತಾಡ್ತಾರೆ ಈಗ ಅವರು. ನಾವು ಇಂಡಿಯಾದಾಗ ಹುಟ್ಟಿಲ್ಲಮ್ಮಂಗ್ ಮಾತಾಡ್ತಾರ. ಅವರೇ ಹುಟ್ಟಿದಂಗ ಮಾತಾಡಕತ್ತಾರ ಈಗ. ಅಪ್ಲಿಕೇಶನ್ ಕೊಟ್ಟಿನಿ ತಹಶೀಲ್ದಾರ್ AC DC ಒಗ್ಗೂಡದವ್ರಿಗೆ ಲೆಟರ್ ಬರ್ದು ಕೊಟ್ಟಿನ ವೆರಿಫಿಕೇಶನ್ ಮಾಡ್ರಿ ಮೊದಲು, ಆಮೇಲೆ ನೀವು ಡಿಸೈಡ್ ಮಾಡ್ರಿ ವರ್ಕ್ ಪ್ರಾಪರ್ಟಿ ಅದೇನಂದ್ರು. ಅವ್ರು ನೋಡಲಾಗ್ಯಾರ. ನನ್ನ ಬಳಿ ಎಲ್ಲ ಪ್ರೂಫ್ ಅದ. ಇನ್ನೂ ಒಂದ್ ಏನಂತಾರ ಗ್ಯಾಜುಯೇಟ್ ಕಾಪಿ ಅಂತಾರೆ. ಗ್ಯಾಜುಯೇಟ್ ಕಾಪಿ ಪೂರಾ ಇಂಡಿಯಾನೇ ಗ್ಯಾಜುಯೇಟ್ ಕಾಪಿ ಅಂದ್ರೆ ಅದು ವ್ಯಾಲಿಡ್ ಆಗ್ತದೇನು ಸರ್? ಅದಕ್ಕೆ ಹೋರಾಟ ಮಾಡ್ತಾರೆ ಸರ್. ಇದು ಏನದ ನಮ್ಗೆ ಬಹಳ ಸಮಸ್ಯೆ. ಸರ್ ಪೂರಾ ಇದು 3 ಫೀಟನೇ